ಚಳಿಗಾಲದಲ್ಲೂ ಕೂಡ ಕೆಲವು ಜನರಿಗೆ ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ಕಾರಣ ಏನಂದ್ರೆ ವಾತ ಪಿತ್ತ ಕಫ ಪ್ರಕೋಪಗಳಾಗೋದು, ಏಕಕಾಲದಲ್ಲಿ ಪ್ರಕೋಪಗಳಾಗೋದು. ವಿಷಮಾಗ್ನಿ ಮತ್ತು ಮಂದಾಗ್ನಿಯಿಂದ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ. ಈ 7 ಪದಾರ್ಥಗಳನ್ನ ಪುಡಿ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಅಲ್ಲಿ ಆರೋಗ್ಯದ ಸಮಸ್ಯೆಗಳಿದ್ದವರು ಬಂದಾಗ ಔಷಧಿಗಳನ್ನು ಹೇಗೆ ಬಿಡಬೇಕಂತ ತಿಳಿಸ್ಕೊಡ್ತೇವೆ. ಹಾಗೆ ಬರದೇ ಇರುವ ಹಾಗೆ ಹೇಗಿರಬೇಕು ಅನ್ನೋದನ್ನು ಕೂಡ ಅಲ್ಲಿ ತಿಳಿಸಿಕೊಡ್ತೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ಆಗುವ ಜೀರ್ಣಶಕ್ತಿ ಸಮಸ್ಯೆಗಳ ಕುರಿತಾಗಿ ಮನೆಮದ್ದುಗಳನ್ನು ನೋಡೋಣ. ಚಳಿಗಾಲದಲ್ಲಿ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಜೀರ್ಣಶಕ್ತಿ ಹೆಚ್ಚುತ್ತೆ. ಆದರೆ ಚಳಿಗಾಲದಲ್ಲೂ ಕೂಡ ಕೆಲವು ಜನರಿಗೆ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುತ್ತೆ. ಅದಕ್ಕೆ ಕಾರಣ ಹೊಟ್ಟೆಯ ಜಠರಾಗ್ನಿಯಲ್ಲಿ ವಿಷಮ ಪ್ರಕೋಪಗಳ ಒಂದು ಸಮಸ್ಯೆಗಳು ಎದುರಾಗ್ತವೆ. ಅದಕ್ಕೆ ವಿಷಮ ಅಗ್ನಿ ಅಂತ ಕರೀತಾರೆ, ಮತ್ತೆ ಮಂದಾಗ್ನಿ ಅಂತ ಕರೀತಾರೆ. ಅದಕ್ಕೆ ಕಾರಣ ಏನಂದ್ರೆ ವಾತ ಪಿತ್ತ ಕಫ ಪ್ರಕೋಪಗಳಾಗೋದು, ಏಕಕಾಲದಲ್ಲಿ ಪ್ರಕೋಪಗಳಾಗೋದು, ತ್ರಿದೋಷಗಳ ಪ್ರಕೋಪಗಳು. ಆ ಕಾರಣದಿಂದ ಹಿಂಗಾಗತ್ತೆ. ಅದನ್ನ ಸರಿಯಾಗಿ ಪರೀಕ್ಷೆ ಮಾಡಿಕೊಂಡು ಯಾವ ಯಾವ ಪ್ರಕೋಪಗಳು ಹೆಚ್ಚಿದಾವೆ ಅನ್ನೋದನ್ನ ಕಂಡಿಡಿದು ಚಳಿಗಾಲದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಅಂತಹ ಸಮಸ್ಯೆಗಳಿಗೆ ಪರಿಹಾರ. ಇಲ್ಲಾಂದ್ರೆ ವಿಷಮಾಗ್ನಿ ಮತ್ತು ಮಂದಾಗ್ನಿಯಿಂದ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ. ಮತ್ತೆ ಆರೋಗ್ಯದಲ್ಲಿ ಸುಮಾರು ಸಮಸ್ಯೆಗಳು ಒಂದರಿಂದ ಜೋಡಿಸ್ಕೊಳ್ತಾ ಹೋಗ್ತವೆ. ಬೋಗಿ ತರ, ರೈಲ್ವೆ ಬೋಗಿ ತರ. ಒಂದು ಕಾಯಿಲೆ 100 ಕಾಯಿಲೆ ಆಗ್ತವೆ. ನರಕ ಆಗತ್ತೆ ಜೀವನ. ಅದಕ್ಕೆ ನಾವು ಪಂಚಕರ್ಮ ಚಿಕಿತ್ಸೆನ ತೆಗೆದುಕೊಳ್ಳೇಬೇಕು. ಮಂದಾಗ್ನಿ ಇರೋರು ಜೀರ್ಣಶಕ್ತಿ, ಚಳಿಗಾಲದಲ್ಲಿ ಜೀರ್ಣಶಕ್ತಿ ಹೆಚ್ಚಾಗಬೇಕು. ಅದು ಆಗ್ತಾ ಇಲ್ಲ, ಚಳಿಗಾಲದಲ್ಲೇ ಸಮಸ್ಯೆ ಬಂದಿದೆ ಅಂದ್ರೆ ಪ್ರಕೃತಿಗೆ ಅನುಗುಣವಾಗಿ ಕರೆಕ್ಟಾಗಿ ಘೃತಪಾನವನ್ನ ಮಾಡಿ, ಸ್ನೇಹನ, ಸ್ವೇದನ ಇವೆಲ್ಲ ಚಿಕಿತ್ಸೆಗಳು, ಪೂರ್ವ ಕರ್ಮಗಳನ್ನ ಸರಿಯಾಗಿ ಮಾಡಿ, ವಮನ ಅಥವಾ ವಿರೇಚನ ಅವರ ಪ್ರಕೃತಿಗೆ ಅನುಸಾರವಾಗಿ ಮಾಡಿದರೆ ಖಂಡಿತವಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು. ಇಲ್ಲ ಪ್ರಾರಂಭಿಕ ಹಂತದಲ್ಲಿ ಮೊದಲು ಒಂದಿಷ್ಟು ಮನೆಯಲ್ಲಿ ಮನೆಮದ್ದು ಪ್ರಯೋಗ ಮಾಡಿ ನೋಡ್ತೇವೆ ಅಂದ್ರೆ ಇದನ್ನ ಮಾಡಿ ನೋಡಿ. ಇದಕ್ಕಾದ್ರೆ ನೀವೇನು ಪಂಚಕರ್ಮ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಇದಕ್ಕಾಗದೇ ಇದ್ರೆ ಪಂಚಕರ್ಮ ತೆಗೆದುಕೊಳ್ಬೇಕು. ಒಂದು ಚೂರ್ಣ ಹೇಳ್ತೇನೆ ಹೇಗೆ ಮಾಡೋದು ಅಂದ್ರೆ 100 ಗ್ರಾಮ್ ಸೋಂಪು, 100 ಗ್ರಾಮ್ ಶುಂಠಿ, 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಓಂ ಕಾಳು, 100 ಗ್ರಾಮ್ ಧನಿಯಾ, ಆಮೇಲೆ 100 ಗ್ರಾಮು ಹಿಪ್ಪಲಿ ಅಂತ ಸಿಗುತ್ತೆ, 100 ಗ್ರಾಮು ಕಾಳುಮೆಣಸು. ಈ 7 ಪದಾರ್ಥಗಳನ್ನ ಪುಡಿ ಮಾಡಿ ಒಂದು ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ. ಪುಡಿ ಮಿಶ್ರಣ ಮಾಡಿ ಅದನ್ನ ಅರ್ಧ ಚಮಚದಷ್ಟು 2 ಲೋಟ ನೀರಿನಲ್ಲಿ ಹಾಕಿ ಕುದಿಸಿ. ಅರ್ಧ ಚಮಚ ಪುಡಿಯನ್ನ 2 ಲೋಟ ನೀರಲ್ಲಿ ಹಾಕಿ ಕುದಿಸಿ, ಅದು ಕುದ್ದು ಅರ್ಧ ಲೋಟ ಕಿಳಿಬೇಕು. ಅದನ್ನು ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. 6 ಗಂಟೆ 7 ಗಂಟೆಗೆ ಅದನ್ನು ಕುಡಿದಾದ ಮೇಲೆ ತುಂಬಾ ಚೆನ್ನಾಗಿ ಹೊಟ್ಟೆ ಹಸಿವಾಗುತ್ತೆ. ಇದನ್ನು ಬೆಳಗ್ಗೆ ಮಾಡಿ. ಇನ್ನು ಮಧ್ಯಾಹ್ನ ಸಾಯಂಕಾಲ ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕಾಗಿ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ, ಭೋಜನಾಗ್ರೆ ಆರ್ಧಕ ಸೈಂಧವ ಭುಂಜತೆ. ಅಂದ್ರೆ ಭೋಜನಾಗ್ರೆ ಅಂದ್ರೇನು? ಆಹಾರದಕ್ಕಿಂತ ಮೊದಲು. ಭೋಜನ ಅಂದ್ರೆ ಆಹಾರ, ಆಗ್ರೆ ಅಂದ್ರೆ ಮೊದಲು. ಭೋಜನಾಗ್ರೆ, ಆರ್ಧಕ ಅಂದ್ರೆ ಹಸಿ ಶುಂಠಿ, ಸೈಂಧವ ಅಂದ್ರೆ ಸೈಂಧವ ಲವಣ, ಭುಂಜತೆ ಅಂದ್ರೆ ಅದನ್ನ ಅಗದು ಅದನ್ನ ರಸ ನಿಧಾನವಾಗಿ ಸೇವನೆ ಮಾಡೋದು, ಸೀಪೋದು ಅಂತ ಭುಂಜತೆ ಅಂದ್ರೆ. ಹಾಗೆ ಒಂದು ಅರ್ಧ ಇಂಚು ಹಸಿ ಶುಂಠಿಯನ್ನ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ಸುತ್ತಲೂ ಅದಕ್ಕೆ ಸೈಂಧವ ಲವಣನ ಮಿಶ್ರಣ ಮಾಡಿ ಅದಕ್ಕೆ ಲೇಪಿಸಿ ಅದರ ಸಿಪ್ಪೆ ತೆಗೆದು ಅದನ್ನ ಸೈಂಧವ ಲವಣದಲ್ಲಿ ಹಿಂಗೆಲ್ಲ ಉರುಳಾಡಿಸಿದ್ರೆ ಅದು ಸೈಂಧವ ಲವಣ ಅದಕ್ಕೆ ಅಂಟ್ಕೊಳ್ತದೆ. ಅದನ್ನ ಸ್ವಲ್ಪ ಅಗಿಬೇಕು, ನಿಧಾನ ರಸ ನುಂಗ್ಬೇಕು. ಜಾಸ್ತಿ ಆಗದಾಗ ತಿನ್ನಬಾರ್ದು. ನಿಧಾನ ಸ್ವಲ್ಪ ಅಗೆದು ಅದರ ರಸ ನುಂಗೋದು. ಹಿಂಗೆ ನಿಧಾನವಾಗಿ ಅದನ್ನ ರಸ ನುಂಗ್ತಾ ಹೋದ್ರೆ ಇದರ ರಸ ಒಳಗೆ ಹೋಗ್ತಾ ಇದ್ದಂಗೆ ಜಠರಾಗ್ನಿ ಉದ್ದೀಪನವಾಗಿ ಹೊಟ್ಟೆ ಹಸಿವು ಚೆನ್ನಾಗಾಗಿ ಈ ಜೀರ್ಣಶಕ್ತಿ ವಿಕಾರಗಳು ದೂರ ಆಗ್ತವೆ. ಇದನ್ನ ಬೆಳಗ್ಗೆ ಮಧ್ಯಾಹ್ನ ಮಾಡಿ, ಮಧ್ಯಾಹ್ನ ಸಾಯಂಕಾಲ ಇದನ್ನ ಮಾಡಿ, ಹಸಿ ಶುಂಠಿ ಮತ್ತು ಸೈಂಧವ ಲವಣದ ಒಂದು ಸೇವನೆಯನ್ನ ಬೆಳಗ್ಗೆ ಈ ಕಷಾಯ ಕುಡಿದ್ರೆ ನಿಮ್ಮ ಆ ವಿಷಮಾಗ್ನಿ ಮಂದಾಗ್ನಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಇದಕ್ಕಾಗಿಲ್ಲ ಅಂದ್ರೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಅಲ್ಲಿ ಆರೋಗ್ಯದ ಸಮಸ್ಯೆಗಳಿದ್ದವರು ಬಂದಾಗ ಔಷಧಿಗಳನ್ನು ಹೇಗೆ ಬಿಡಬೇಕಂತ ತಿಳಿಸ್ಕೊಡ್ತೇವೆ. ಮುಂದೆ ಆರೋಗ್ಯದ ಸಮಸ್ಯೆಗಳು ಬರಬಾರ್ದು ಅಂದ್ರೆ ಯಾರು ಔಷಧಿ ಕೊಡಲ್ಲ. ಆರೋಗ್ಯದ ಸಮಸ್ಯೆ ಬಂದ್ಮೇಲೆ ಔಷಧಿ ಕೊಡ್ತಾರೆ, ಬರದೇ ಇರೋದಕ್ಕೆ ಯಾರು ಕೊಡಲ್ಲ. ಹಾಗೆ ಬರದೇ ಇರುವ ಹಾಗೆ ಹೇಗಿರಬೇಕು ಅನ್ನೋದನ್ನು ಕೂಡ ಅಲ್ಲಿ ತಿಳಿಸಿಕೊಡ್ತೇವೆ. ಆಹಾರ ಪದ್ಧತಿ, ಜೀವನ ಪದ್ಧತಿ, ಪ್ರಾಣಾಯಾಮ, ಧ್ಯಾನ, ಆಧ್ಯಾತ್ಮಿಕ ವಿಚಾರಗಳು ಇವೆಲ್ಲವನ್ನು, ಶರೀರ ವಿಜ್ಞಾನ,
ಅದಕ್ಕೆ ಎನಾಟಮಿ ಫಿಸಿಯಾಲಜಿ ಅಂತ ಕರೀತಾರೆ, ಶರೀರ ಕ್ರಿಯಾಶಾಸ್ತ್ರ, ರಚನಾಶಾಸ್ತ್ರ, ರೋಗ ವಿಜ್ಞಾನ, ಎಲ್ಲ ಆಹಾರ ವಿಜ್ಞಾನ ಎಲ್ಲವನ್ನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಅದು. ಅಲ್ಲಿ ಬಂದರೆ ನೀವೇ ಡಾಕ್ಟರ್ ಆಗಿಬಿಡ್ತೀರಿ. ನಿಮ್ಮ ಸಮಸ್ಯೆಗೆ ನೀವೇ ವೈದ್ಯರಾಗಿ, ಸ್ವಯಂ ವೈದ್ಯರಾಗಿ ನಿಮ್ಮ ಆರೋಗ್ಯವನ್ನು 100 ವರ್ಷ ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಆ ಶಿಬಿರಕ್ಕೆ ತಪ್ಪದೇ ಕುಟುಂಬ ಸಮೇತರಾಗಿ ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.